ಗೆಲ್ಲೋದು 100% ಕನ್ಫರ್ಮ್. ಯಾರು ಏನೇ ಹೇಳಲಿ, ಯಾರಿಗೆ ಬೇಕಾದರೂ ಸಪೋರ್ಟ್ ಮಾಡಲಿ, ಈ ಸೀಸನ್ ಗೆಲ್ಲೋದು ಗಿಲ್ಲಿ ನಟ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಇಷ್ಟೊಂದು ಕನ್ಫರ್ಮ್ ಆಗಿ ಹೇಳೋದಕ್ಕೂ ಕೂಡ ಒಂದಷ್ಟು ಕಾರಣಗಳಿವೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರ ಬಾಯಲ್ಲೂ ಮನದಲ್ಲೂ ಗಿಲ್ಲಿ ಹೆಸರು ಓಡಾಡ್ತಾ ಇದೆ. ಗಿಲ್ಲಿ ಆಟದ ವೈಖರಿಯೇ ಹಾಗಿದೆ. ಅದೆಂತಹ ಪರಿಸ್ಥಿತಿ ಎದುರಾಗ್ಲಿ ಅಲ್ಲಿಯೂ ಹಾಸ್ಯ ಮಾಡಿ ವೀಕ್ಷಕರಿಗೆ ಮನರಂಜನೆಯನ್ನ ನೀಡ್ತಾರೆ. ಇದೇ ಕಾರಣಕ್ಕೆ ಗಿಲ್ಲಿ ಅಂದ್ರೆ ಜನರಿಗೆ ಅಚ್ಚುಮೆಚ್ಚು. ಬಿಗ್ ಬಾಸ್ ಮನೆಯೊಳಗೆ ಗಿಲ್ಲಿ ಹವಾ ಹೇಗಿದೆಯೋ ಹಾಗೆ ಹೊರಗಡೆನೂ ಇದೆ. ಹಾಗಾದ್ರೆ ಗಿಲ್ಲಿ ಗೆಲ್ತಾರೆ ಅಂತ ಹೇಳೋದಕ್ಕೆ ಕಾರಣಗಳೇನು ಅನ್ನೋದನ್ನ ಲೀಸ್ಟ್ ಮಾಡೋದಾದ್ರೆ ಒಟ್ಟು 10 ಕಾರಣಗಳನ್ನ ಹೇಳ್ಬೋದು. ಯಾವ ಕಾರಣಗಳವು ಗಿಲ್ಲಿ ಗೆಲ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿರುವ ಸತ್ಯವನ್ನ ನಾವಿವತ್ತು ಬಿಚ್ಚಿಡ್ತೀವಿ. ಗಿಲ್ಲಿಯ ಗೆಲುವು ಪಕ್ಕ ಆಗಿರೋದ್ರ ಅಸಲಿ ರೀಸನ್ ರಿವೀಲ್ ಮಾಡ್ತೀವಿ ನೋಡಿ. ಗಿಲ್ಲಿ ಗೆಲ್ಲಲು ಕಾರಣ 1, ಡಿಫರೆಂಟ್ ಮ್ಯಾನರಿಸಂ. ಗಿಲ್ಲಿ ನಟ ತಮ್ಮದೇ ಆದ ಡಿಫರೆಂಟ್ ಮ್ಯಾನರಿಸಂನಿಂದ ಹೆಸರುವಾಸಿಯಾದವರು. ಮಾತು, ಆಟ, ಕೆಲಸ ಎಲ್ಲದರಲ್ಲೂ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಡೇ 1ನಿಂದಲೂ ಗಿಲ್ಲಿ ನಟ ಡಿಫರೆಂಟ್, ವೆರಿ ಡಿಫರೆಂಟ್. ಉಳಿದ ಎಲ್ಲ ಸ್ಪರ್ಧಿಗಳಿಗೆ ಹೋಲಿಸಿದ್ರೆ ಗಿಲ್ಲಿ ಸಮಥಿಂಗ್ ಸ್ಪೆಷಲ್ ಎನಿಸೋದ್ರಲ್ಲಿ ಡೌಟೇ ಇಲ್ಲ. ಮಾತಲ್ಲಿ, ಸ್ಟೈಲಲ್ಲಿ, ಪಂಚ್ ಮಾಡುವಲ್ಲಿ, ನಾಮಿನೇಟ್ ಮಾಡುವಲ್ಲಿ, ಸ್ಟ್ಯಾಂಡ್ ತೆಗೆದುಕೊಳ್ಳುವಲ್ಲಿ ಎಲ್ಲದರಲ್ಲಿಯೂ ಗಿಲ್ಲಿ ತಮ್ಮ ಸ್ಪಷ್ಟತೆಯನ್ನ ತೋರಿಸಿಕೊಂಡಿದ್ದಾರೆ. ಯಾವಾಗಲೂ ಬನಿಯನ್ ಧರಿಸಿಕೊಂಡು ಚಪ್ಪಲಿ ಹಾಕದೆ ಸಾದಾ ಸೀದಾ ಇರೋದೇ ಜಾಸ್ತಿ. ಅದು ಬಿಗ್ ಬಾಸ್ ವೀಕ್ಷಕರಿಗೆ ಇಷ್ಟವಾಗ್ಬಿಟ್ಟಿದೆ. ಗಿಲ್ಲಿ ಡಿಫರೆಂಟ್ ವ್ಯಕ್ತಿತ್ವಕ್ಕೆ ಒಂದು ಉದಾಹರಣೆ ಅಂದ್ರೆ ಮನೆಯ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಡಿಫರೆಂಟ್ ವೇಷ ತೊಟ್ಟು ರಾಜ ಗಾಂಭೀರ್ಯದಲ್ಲಿ ರೂಮ್ ಪ್ರವೇಶ ಮಾಡಿ ಬಗೆಯ ಲುಕ್ ಅನ್ನ ಕೊಟ್ರು. ಇದುವೇ ಗಿಲ್ಲಿಯ ಶಕ್ತಿ, ಇದುವೇ ಗಿಲ್ಲಿಯ ವ್ಯಕ್ತಿತ್ವ, ಇದುವೇ ನಾವು ಹೇಳಿದ ಗಿಲ್ಲಿಯ ಡಿಫರೆಂಟ್ ಮ್ಯಾನರಿಸಂ, ಇದುವೇ ಜನರಿಗೆ ಇಷ್ಟವಾದ ಗಿಲ್ಲಿಯ ಗುಣ. ಗಿಲ್ಲಿ ಗೆಲ್ಲಲು ಕಾರಣ 2, ನೇರ ವ್ಯಕ್ತಿತ್ವದ ಸರದಾರ. ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಹೇಗಿರುವಾಗ ಗಿಲ್ಲಿಯನ್ನ ವೀಕ್ಷಕರು ಇಷ್ಟಪಡಬೇಕು ಅಂದ್ರೆ ಅದು ಗಿಲ್ಲಿಯ ವ್ಯಕ್ತಿತ್ವ ಇಷ್ಟ ಆದಾಗ ಮಾತ್ರ. ನೀವು ಗಮನಿಸಬಹುದು, ಗಿಲ್ಲಿಯನ್ನ ಇಷ್ಟೊಂದು ಇಷ್ಟಪಡ್ತಾ ಇದ್ದಾರೆ. ಕೋಟಿ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ. ಪ್ರತಿಯೊಬ್ರು ಮನೆ ಮಗನಂತೆ ಯಾಕೆ ನೋಡ್ತಾರೆ, ಯಾಕೆ ಹೀಗೆ ಅಂತ ನೋಡ್ತಾ ಹೋದ್ರೆ ಕಾಣಿಸೋದು ಗಿಲ್ಲಿಯ ವ್ಯಕ್ತಿತ್ವ. ಗಿಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾ ಇದ್ದಂತೆ ತಮ್ಮ ವ್ಯಕ್ತಿತ್ವ ಹೇಗಿದೆಯೋ ಹಾಗೆ ತೋರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಎಲ್ಲಿಯೂ ಡ್ರಾಮಾ ಮಾಡೋಕೆ ಹೋಗಿಲ್ಲ, ಸುಖ ಸುಮ್ಮನೆ ಗಲಾಟೆ ಮತ್ತೆ ಕಿರಿಕ್ ಮಾಡೋಕೆ ಹೋಗಿಲ್ಲ. ಶೋಗಾಗಿ ತಮ್ಮ ವ್ಯಕ್ತಿತ್ವವನ್ನ ಬದಲಾವಣೆ ಮಾಡಿಕೊಳ್ಳೋದಕ್ಕೂ ಮುಂದಾಗ್ಲಿಲ್ಲ. ಇತರ ಸ್ಪರ್ಧಿಗಳ ಬಗ್ಗೆ ಹಿಂದಿನಿಂದ ಯಾವತ್ತೂ ಕೆಟ್ಟದಾಗಿ ಮಾತನಾಡಿಲ್ಲ. ಏನಾದ್ರೂ ಹೇಳೋದಿದ್ರೆ ನೇರವಾಗಿ ಹೇಳ್ತಾರೆ ಗಿಲ್ಲಿ. ಇದು ಗಿಲ್ಲಿಯ ಅಸಲಿ ವ್ಯಕ್ತಿತ್ವ. ಈ ಅದ್ಭುತ ವ್ಯಕ್ತಿತ್ವವೇ ಜನರಿಗೆ ಇಷ್ಟವಾಗಿರೋದು. ಹೀಗಾಗಿ ಗಿಲ್ಲಿ ಗೆಲ್ತಾರೆ ಅಂತ ಖಂಡಿತವಾಗಿ ನಾವು ಹೇಳ್ತಾ ಇರೋದು. ಗಿಲ್ಲಿ ಗೆಲ್ಲಲು ಕಾರಣ 3, ಬುದ್ಧಿವಂತಿಕೆಯ ಚಾಣಕ್ಯ. ಬಿಗ್ ಬಾಸ್ ಗೆಲ್ಲಬೇಕು ಅಂದ್ರೆ ಬುದ್ಧಿವಂತಿಕೆ ಅತ್ಯಂತ ಮಹತ್ವವಾದದ್ದು. ಸಣ್ಣ ಸಂದರ್ಭದಲ್ಲೇ ದೊಡ್ಡ ಬುದ್ಧಿವಂತಿಕೆ ಪ್ರದರ್ಶನ ಮಾಡಿದಾಗ ಮಾತ್ರ ನೀವು ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ. ಇದರಲ್ಲಿ ಗಿಲ್ಲಿ ಚಾಣಕ್ಯ ಅಂತಾನೆ ಹೇಳ್ಬೋದು. ಇದಕ್ಕೆ ಒಂದೆರಡು ಉದಾಹರಣೆ ಕೊಟ್ಟರು ಸಾಕಾಗಲ್ಲ. ಟಾಸ್ಕ್ ನಲ್ಲಿ ವೀಕ್ ಇದ್ರೂ ಕೂಡ ತಮ್ಮ ಮಾತಿನಲ್ಲಿ, ತಮ್ಮ ಬುದ್ಧಿವಂತಿಕೆಯಲ್ಲಿ ಸ್ಟ್ರಾಂಗ್ ಇರೋ ಗಿಲ್ಲಿ ಇದೇ ಕಾರಣಕ್ಕೆ ಜನರಿಗೆ ಹತ್ತಿರವಾಗುವುದು. ಹಾಸ್ಯ ಮಾಡುವ ಸಮಯದಲ್ಲಿ ಬೇರೆಯವರ ಮನಸ್ಸಿಗೆ ನೋವಾಗಿದೆ ಅಂತ ಗೊತ್ತಾದಾಗ ಬುದ್ಧಿವಂತಿಕೆಯಿಂದ ಅವರ ಜೊತೆ ಮರಳಿ ಕ್ಲೋಸ್ ಆಗಿದ್ದು ಉಂಟು. ಜಗಳ ನಡೆದ ಸಂದರ್ಭದಲ್ಲಿ ಹೀಗೆ ಎಷ್ಟು ಮಾತನಾಡಬೇಕು ಅಷ್ಟನ್ನೇ ಮಾತನಾಡುವ ಗಿಲ್ಲಿ ಬುದ್ಧಿವಂತಿಕೆಯಲ್ಲಿ ಗೆರೆ ದಾಟೋದಿಲ್ಲ. ಆಮೇಲೆ ಯಾರಿಗೆ ಹೇಗೆ ಟ್ರಿಗರ್ ಮಾಡಿದ್ರೆ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾರೆ ಅನ್ನೋದು ಕೂಡ ಗಿಲ್ಲಿಗೆ ಗೊತ್ತು. ಇದಕ್ಕೆ ಹೇಳೋದು ಗಿಲ್ಲಿ ಬಿಗ್ ಬಾಸ್ ನ ಮಾಸ್ಟರ್ ಮೈಂಡ್ ಅಂತ. ಗಿಲ್ಲಿ ಗೆಲ್ಲಲು ಕಾರಣ 4, ಹಾಸ್ಯಕ್ಕೂ ಸೈ, ಜಗಳಕ್ಕೂ ಜೈ. ಇದುವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಜಗಳವನ್ನೇ ಆಡದೆ ಯಾವ ಸ್ಪರ್ಧಿಯೂ ಗೆದ್ದಿರೋ ಉದಾಹರಣೆ ಇಲ್ಲ. ಅದು ಬಿಗ್ ಬಾಸ್ ಮನೆಯ ಬದುಕಿನ ಒಂದು ಭಾಗವೇ ಹೌದು. ಗಿಲ್ಲಿ ನಟ ಕೂಡ ಇದರಲ್ಲಿ ಎತ್ತಿದ ಕೈ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಪ್ರಬಲ ಸ್ಪರ್ಧಿ. ಅವರ ಗತ್ತಿಗೆ ಇತರ ಸ್ಪರ್ಧಿಗಳು ಎದುರು ಮಾತನಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು. ಆದ್ರೆ ಗಿಲ್ಲಿ ಅದ್ಯಾವುದಕ್ಕೂ ಕೇರೇ ಮಾಡಿಲ್ಲ. ಮನೆಯೊಳಗೆ ಹೋಗ್ತಾ ಇದ್ದಂತೆ ಗಿಲ್ಲಿ ಮೊದಲು ಎದುರಾಳಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೆ ಅಶ್ವಿನಿ ಗೌಡರನ್ನ. ಪ್ರಬಲ ಸ್ಪರ್ಧಿಯನ್ನೇ ಟಾರ್ಗೆಟ್ ಮಾಡಿದಾಗ ಹೆಚ್ಚು ಹೈಪ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಗಿಲ್ಲಿಗೆ ಗೊತ್ತು. ಹೀಗಾಗಿ ಅಶ್ವಿನಿ ಗೌಡರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದ ಗಿಲ್ಲಿ ತಮ್ಮ ಆಟವನ್ನ ಶುರು ಮಾಡಿದ್ರು. ಜಗಳಕ್ಕೆ ನಿಂತಾಗ ಮುಖಾಮುಖಿ ನೋಡದೆ ತಿರುಗೇಟನ್ನ ಕೊಡೋದು ಅಂದ್ರೆ ಅದು ಗಿಲ್ಲಿ ಮಾತ್ರ. ಕಾಮಿಡಿ ಮಾಡೋದ್ರಲ್ಲಿ ಕಾಮಿಡಿ, ಜಗಳ ಮಾಡುವಲ್ಲಿ ಜಗಳವನ್ನ ಮಾಡ್ತಾರೆ ಗಿಲ್ಲಿ. ಇದು ವೀಕ್ಷಕರಿಗೆ ತುಂಬಾನೇ ಇಷ್ಟವಾಗ್ಬಿಟ್ಟಿದೆ. ಇದೇ ಕಾರಣಕ್ಕೆ ಗಿಲ್ಲಿ ನಟನಿಗೆ ಹಿಂದೆಂದೂ ಇಲ್ಲದಂತಹ ಅಭಿಮಾನಿಗಳು ಹುಟ್ಕೊಂಡಿರೋದು. ಅಭಿಮಾನಿಗಳು ಇದ್ದ ಮೇಲೆ ಹೀರೋ ಆಗ್ಲೇಬೇಕಲ್ವಾ. ಆಲ್ರೌಂಡ್ ಆಟ ಆಡ್ತಿರೋ ಗಿಲ್ಲಿ ಬಿಗ್ ಬಾಸ್ ಮನೆಯ ಹೀರೋ ಆಗಿ ಮೆರೆಯುವಂತೆ ಮಾಡಿದೆ.
ಯಾವುದೇ ಸಿನಿಮಾದಲ್ಲೂ ಕೊನೆಯಲ್ಲಿ ಗೆಲ್ಲೋದು ಹೀರೋನೇ. ಹೀಗಾಗಿ ಬಿಗ್ ಬಾಸ್ ಮನೆಯ ಹೀರೋ ಗಿಲ್ಲಿ ಈ ಬಾರಿ ಕಪ್ಪೆತ್ತೋದ್ರಲ್ಲಿ ನೋ ಡೌಟ್. ಗಿಲ್ಲಿ ಗೆಲ್ಲಲು ಕಾರಣ 5 ರಿಯಲ್ ಫ್ರೆಂಡ್ಶಿಪ್. ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ ತುಂಬಾನೇ ಮುಖ್ಯ. ಫ್ರೆಂಡ್ಶಿಪ್ ಮಾಡಿಕೊಳ್ಳೋದು ಸುಲಭ, ಆದ್ರೆ ಉಳಿಸ್ಕೊಳ್ಳೋದು ಕಷ್ಟ. ಆದ್ರೆ ಈ ವಿಚಾರದಲ್ಲಿ ಗಿಲ್ಲಿ ಒಂದು ಹೆಜ್ಜೆ ಮುಂದೆ ಅಂತಾನೆ ಹೇಳ್ಬೋದು. ಫ್ರೆಂಡ್ಶಿಪ್ ಮಾಡಿ ಆ ಫ್ರೆಂಡಿಗೆ ಕೊಟ್ಟ ಮಾತನ್ನ ಅನೇಕ ಬಾರಿ ಗಿಲ್ಲಿ ಉಳಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಮಾತು ಕೊಟ್ಟಂತೆ ನಡೆದುಕೊಳ್ಳೋದು ಸುಲಭದ ಮಾತು ಅಲ್ಲವೇ ಅಲ್ಲ. ವಾರ ಕಳೆದಂತೆ ಆಟದ ವೈಖರಿ ಬದಲಾಗುತ್ತಾ ಹೋಗುತ್ತೆ. ಸ್ನೇಹಿತರು ಶತ್ರುಗಳಾಗ್ತಾರೆ, ಶತ್ರುಗಳು ಸ್ನೇಹಿತರಾಗ್ತಾರೆ. ಕಾವ್ಯ ವಿಚಾರದಲ್ಲಿ ಗಿಲ್ಲಿ ಬಿಗ್ ಬಾಸ್ ಮನೆ ಪ್ರವೇಶದ ವೇಳೆ ಏನು ಮಾತು ಕೊಟ್ಟಿದ್ರು ಹಾಗೆ ನಡೆದುಕೊಂಡಿದ್ದಾರೆ. ನಿನ್ ಜೊತೆ ನಾನು ನಿಲ್ತೀನಿ ಅಂದಿದ್ದ ಗಿಲ್ಲಿ ಇವತ್ತಿಗೂ ಕಾವ್ಯ ಪರ ಸ್ಟ್ಯಾಂಡ್ ತೆಗೆದುಕೊಳ್ತಾ ಇದ್ದಾರೆ. ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ಕೊಟ್ಟಾಗ ಮಾತ್ರ ಕಾವ್ಯ ಕಣ್ಣೀರು ಹಾಕಿಸಿದ್ರು. ತಾನು ಕೂಡ ಆ ನೋವಿನಲ್ಲಿ ಬಿರಿಯಾನಿ ಊಟವನ್ನ ಬಿಟ್ಟಿದ್ರು. ಅದು ಫ್ರೆಂಡ್ಶಿಪ್ಗೆ ಕೊಡೋ ಬೆಲೆ ಅಂತ ಹೇಳಿ ಜನ ಗಿಲ್ಲಿಯನ್ನ ಮೆಚ್ಚಿಕೊಂಡ್ರು. ಇವತ್ತಿಗೂ ಕೂಡ ಅನೇಕ ಬಾರಿ ಗಿಲ್ಲಿಯನ್ನ ಕಾವ್ಯ ದ್ವೇಷಿಸಿದ್ರು ಕೂಡ ಕಾವ್ಯ ಜೊತೆ ಗಿಲ್ಲಿ ನಿಂತಿದ್ದಾರೆ. ಇನ್ನು ರಘು ವಿಚಾರದಲ್ಲೂ ಅಷ್ಟೇ. ಹಲವು ಬಾರಿ ಕೋಪವನ್ನ ಮಾಡಿಕೊಂಡ್ರು. ಅಣ್ಣ ಅಣ್ಣ ಅಂತಲೇ ರಘು ಹಿಂದಕ್ಕೆ ಹೋಗ್ತಾರೆ. ಇದು ಗಿಲ್ಲಿ ಫ್ರೆಂಡ್ಶಿಪ್ಗೆ ಕೊಡೋ ಮಹತ್ವ ಎಷ್ಟು ಅನ್ನೋದನ್ನ ತೋರ್ಪಡಿಸುತ್ತೆ. ಇದು ಜನರಿಗೆ ಇಷ್ಟವಾಗಿದ್ದು ಕಪ್ ತಂದು ಕೊಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದೆ. ಗಿಲ್ಲಿ ಗೆಲ್ಲಲು ಕಾರಣ 6 ಹಾಸ್ಯ ಪ್ರಜ್ಞೆಯ ಮಹಾರಾಜ. ಕಾಮಿಡಿ ಮಾಡೋಕೆ ಎಲ್ಲರಿಗೂ ಬರೋದಿಲ್ಲ, ಆದ್ರೆ ಗಿಲ್ಲಿ ರೀತಿ ಕಾಮಿಡಿ ಮಾಡೋಕೆ ಯಾರಿಗೂ ಬರಲ್ಲ. ಸ್ಕ್ರಿಪ್ಟ್ ಮಾಡಿಕೊಂಡು ಹಾಸ್ಯ ಮಾಡೋದು ಬೇರೆ, ಯಾವುದೇ ಸ್ಕ್ರಿಪ್ಟ್ ಇಲ್ಲದೆ ಸಮಯ ಸಂದರ್ಭವನ್ನೇ ಬಳಸ್ಕೊಂಡು ಹಾಸ್ಯ ಮಾಡೋದು ಬೇರೆ. ಗಿಲ್ಲಿ 2ನೇ ವರ್ಗಕ್ಕೆ ಸೇರೋ ನಟ. ಗಿಲ್ಲಿಗೆ ಯಾವುದೇ ಸಂದರ್ಭದಲ್ಲಿ ಕಾಮಿಡಿ ಮಾಡೋಕೆ ಸ್ಕ್ರಿಪ್ಟ್ ಬೇಕಾಗಿಯೇ ಇಲ್ಲ. ಜೊತೆಗಿದ್ದ ಸ್ಪರ್ಧಿಗಳ ನಡೆ ನೋಡಿಯೇ ಕಾಲನ್ನ ಎಳಿತಾರೆ, ಸಖತ್ ಮನರಂಜನೆಯನ್ನ ಕೊಡ್ತಾರೆ. ಗಿಲ್ಲಿಯ ಈ ಹಾಸ್ಯ ಪ್ರಜ್ಞೆಗೆ ಕರ್ನಾಟಕದ ಜನ ಪ್ರತಿನಿತ್ಯವೂ ನಕ್ಕು ನಲಿದಿದ್ದಾರೆ. ಡಮಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ ಅನ್ನೋ ಸಾಲುಗಳು ಕೂಡ ಸುದೀಪ್ ಮುಂದೆ ತಕ್ಷಣಕ್ಕೆ ಬಂದ ಡೈಲಾಗ್. ಇದು ಕೂಡ ಜನರಿಗೆ ಇಷ್ಟ ಆಗಿದೆ. ಇಷ್ಟ ಆಗಿದ್ದಕ್ಕೆ ಮತ ಹಾಕಿ ಗೆಲ್ಲಿಸ್ತಾ ಇದ್ದಾರೆ. ಗಿಲ್ಲಿ ಗೆಲ್ಲಲು ಕಾರಣ 7 ಜಗಳದ ಬಳಿಕ ಪ್ರೀತಿ. ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಸ್ಪರ್ಧಿಗಳಿಗೂ ಗಿಲ್ಲಿಗೂ ಇರೋ ವ್ಯತ್ಯಾಸ ಇದೆ ನೋಡಿ. ಬೇರೆ ಸ್ಪರ್ಧಿಗಳಲ್ಲಿ ಒಮ್ಮೆ ಜಗಳ ಆಯ್ತು ಅಂದ್ರೆ ಕನಿಷ್ಠ 2-3 ದಿನವಾದ್ರೂ ಮಾತಾಡೋದನ್ನ ಬಿಟ್ಬಿಡ್ತಾರೆ. ಆದ್ರೆ ಈ ವಿಚಾರದಲ್ಲಿ ಗಿಲ್ಲಿ ಕಂಪ್ಲೀಟ್ ಡಿಫ್ರೆಂಟ್. ಮನೆಯಲ್ಲಿ ಎಲ್ಲರ ಜೊತೆ ಜಗಳ ಆಡಿದ್ದಾರೆ, ಯಾರ ಜೊತೆಗೂ ಮಾತನ್ನ ಮಾತ್ರ ಬಿಟ್ಟಿಲ್ಲ. ಹಾಗೆ ಮಾಡಿದ್ರೆ ತನ್ನ ಆಟಕ್ಕೆ ಏಟು ಬೀಳುತ್ತೆ ಅನ್ನೋದು ಗಿಲ್ಲಿಗೆ ಪಕ್ಕಾ ಗೊತ್ತು. ಜಗಳ ಆದ್ಮೇಲೆ ಹಿಂದೋಗಿ ಮಾತನಾಡುವ ಜಾಯಮಾನವು ಗಿಲ್ಲಿಗೆ ಇಲ್ವೇ ಇಲ್ಲ. ಸಮಾಧಾನವಾದ ಬಳಿಕ ಅಷ್ಟೇ ಪ್ರೀತಿಯಿಂದ ಮಾತನಾಡಿಸ್ತಾರೆ. ಜಗಳಕ್ಕೆ ಕಾರಣ ಏನಾಗಿತ್ತು ಅನ್ನೋದನ್ನ ವಿವರಿಸೋಕೆ ಟ್ರೈ ಮಾಡ್ತಾರೆ. ಇದು ಗಿಲ್ಲಿಯ ಒಳ್ಳೆತನಕ್ಕೆ ಸಾಕ್ಷಿಯಾಗಿದೆ. ಗಿಲ್ಲಿ ಗೆಲ್ಲಲು ಕಾರಣ 8 ಸ್ಟ್ರಾಂಗ್ ಸ್ಟ್ಯಾಂಡ್. ಗಿಲ್ಲಿಯ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ಯಾವುದೇ ವಿಚಾರದಲ್ಲಾದ್ರೂ ಸ್ಟ್ರಾಂಗ್ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳೋದು. ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ ರಕ್ಷಿತಾ ವಿಚಾರದಲ್ಲಿ ನಡೆದ ವಾರದ ಗಲಾಟೆ. ಬಿಗ್ ಬಾಸ್ ಆರಂಭದಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಇಬ್ಬರು ಸೇರಿ ರಾತ್ರಿ ಗೆಜ್ಜೆಯನ್ನ ಅಲ್ಲಾಡಿಸ್ತಾರೆ. ಅದನ್ನ ರಕ್ಷಿತಾ ತಲೆ ಕಟ್ತಾರೆ. ಅವರು ಮಾಡಿದ್ದು ತಮಾಷೆಯಾಗಿತ್ತು, ತಾನು ಮಾಡಿಲ್ಲ ಅಂತ ರಕ್ಷಿತಾ ಜಗಳಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ರಕ್ಷಿತಾ ಪರವಾಗಿ ಬೇರೆ ಯಾರೂ ನಿಲ್ಲಲ್ಲ. ಯಾಕಂದ್ರೆ ಅಶ್ವಿನಿ ಗೌಡ ಎದುರು ಜಗಳ ಆಡಿ ಗೆಲ್ಲೋದಕ್ಕೆ ಆಗಲ್ಲ ಅನ್ನೋ ಭಾವನೆ ಹಲವರಲ್ಲೇ ಇರುತ್ತೆ. ಈ ಜಗಳದ ಸಮಯದಲ್ಲಿ ರಕ್ಷಿತಾ ಪರ ಸ್ಟ್ಯಾಂಡ್ ತೆಗೆದುಕೊಳ್ಳೋದು ಗಿಲ್ಲಿ ಮಾತ್ರ. ಅದಕ್ಕಾಗಿಯೇ ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಬರುತ್ತೆ. ಹೇಗೆ ಸ್ಟ್ಯಾಂಡ್ ತೆಗೆದುಕೊಳ್ಳುವ ಗುಣ ಗಿಲ್ಲಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಅದು ಫೈನಲ್ ವರೆಗೂ ತಂದು ನಿಲ್ಲಿಸಿದೆ. ಇದೇ ಗುಣ ಫೈನಲ್ ಕೂಡ ಗೆಲ್ಲಿಸಿಕೊಡಲಿದೆ ಅಂದ್ರೆ ತಪ್ಪಾಗಲ್ಲ. ಗಿಲ್ಲಿ ಗೆಲ್ಲಲು ಕಾರಣ 9 ಸಖತ್ ಕ್ರಿಯೇಟಿವಿಟಿ. ಬಿಗ್ ಬಾಸ್ ಮನೆಯಲ್ಲೇ ಕ್ರಿಯೇಟಿವ್ ಕಾ ಬಾಪ್ ಯಾರು ಅಂತ ಕೇಳಿದ್ರೆ ಅದು ಗಿಲ್ಲಿ ಮಾತ್ರ. ಏನೇ ಮಾಡಿದ್ರು ಅದರಲ್ಲಿ ಒಂದು ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ. ಬಿಗ್ ಬಾಸ್ ಶೋದಲ್ಲಿ ವಾರದಲ್ಲಿ 2 ದಿನ ಕಿಚ್ಚ ಸುದೀಪ್ ಕಾಣಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ತಪ್ಪು ಮಾಡಿದವರಿಗೆ ತಿದ್ದಿಕೊಳ್ಳುವ ಸೂಚನೆಯನ್ನ ಕೊಡ್ತಾರೆ. ಹಾಗೆ ಪ್ರತಿಭೆ ಇದ್ದವರಿಗೆ ವೇದಿಕೆಯನ್ನ ಕೂಡ ಒದಗಿಸ್ತಾರೆ. ಒಮ್ಮೆ ಖಾಲಿ ಪೇಪರ್ ಅನ್ನ ಗಿಲ್ಲಿ ಕೈಗೆ ಕೊಡಿಸ್ತಾರೆ. ಅದನ್ನ ನೋಡ್ಕೊಂಡು ಗಿಲ್ಲಿ ಸಹ ಸ್ಪರ್ಧಿಗಳ ಬಗ್ಗೆ ಡಮಲ್ ಡಿಮಿಲ್ ಡಕ್ಕ ಅಂತ ಟಕ್ಕರ್ ಕೊಡ್ತಾರೆ. ಹಾಗೆ ರಜತ್ ಚೈತ್ರ ಮನೆಗೆ ಫೋನ್ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ಗಿಲ್ಲಿ ಸೈ ಎನಿಸ್ಕೊಳ್ತಾರೆ. ಗಿಲ್ಲಿ ಕಾಮಿಡಿಯನ್ನ ನೋಡಿ ಸ್ವತಃ ಸುದೀಪ್ ನಕ್ಕು ಸುಸ್ತಾಗ್ತಾರೆ. ಇದು ಒಂದು ಉದಾಹರಣೆ ಅಷ್ಟೇ. ಹೀಗೆ ಬಹುತೇಕ ಎಲ್ಲ ವಾರಗಳಲ್ಲೂ ಸುದೀಪ್ ಎಪಿಸೋಡ್ನಲ್ಲಿ ಮಿಂಚಿರೋದು ಅಂದ್ರೆ ಅದು ನಿಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ನಟ. ಹೀಗೆ ಎಲ್ಲದರಲ್ಲೂ ಕ್ರಿಯೇಟಿವಿಟಿ ತೋರಿಸೋದು ವೀಕ್ಷಕರಿಗೆ ಇಷ್ಟ ಆಗುವಂತೆ ಮಾಡಿದೆ. ಎಲ್ಲರಿಗೂ ವಿಭಿನ್ನ ಅನ್ಸೋ ಮೂಲಕ ಗಿಲ್ಲಿ ಗೆಲ್ಲಬೇಕು ಅಂತ ಪ್ರತಿಯೊಬ್ಬರು ಅಂದುಕೊಳ್ಳುವಂತೆ ಮಾಡಿದೆ. ಗಿಲ್ಲಿ ಗೆಲ್ಲಲು ಕಾರಣ 10 ಸೋಷಿಯಲ್ ಮೀಡಿಯಾ ಪವರ್.
ಹೇಳಿ ಕೇಳಿ ನಾವೀಗ ಇರೋದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ. ಈ ಬಾರಿ ಸೋಷಿಯಲ್ ಮೀಡಿಯಾ ಕಂಟೆಂಟ್ ರೈಟರ್ಗಳ ಕಣ್ಣು ಬಿಗ್ ಬಾಸ್ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬಿದ್ದಿದೆ. ಅವರಿಗೆ ಗಿಲ್ಲಿಯಿಂದ ಭರಪೂರ ಕಂಟೆಂಟ್ ಕೂಡ ಸಿಗ್ತಾ ಇದೆ. ಫ್ರೆಂಡ್ಶಿಪ್, ಲವ್, ಹಾಸ್ಯ, ಜಗಳ, ನಿಯತ್ತು ಎಲ್ಲ ವಿಚಾರದಲ್ಲಿಯೂ ಗಿಲ್ಲಿಯಿಂದ ಕಂಟೆಂಟ್ ಸಿಗ್ತಾ ಇದೆ. ಹೀಗಾಗಿ ಗಿಲ್ಲಿ ಕ್ರೇಜ್ ಹೆಚ್ಚಾಗೋದಕ್ಕೆ ಸೋಷಿಯಲ್ ಮೀಡಿಯಾ ಕೂಡ ಕಾರಣವಾಗ್ತಾ ಇದೆ ಅಂದ್ರೆ ತಪ್ಪಾಗಲ್ಲ. ಇದಕ್ಕೆ ಉದಾಹರಣೆ ದೊಡ್ಡವ್ವ ಚಿಕ್ಕವ್ವ ಸಾಂಗ್, ರಘು ಹಾಗೂ ಗಿಲ್ಲಿಯ ಕಾಮಿಡಿ ವಿಡಿಯೋಗಳು, ರಕ್ಷಿತಾ ಹಾಗೂ ಗಿಲ್ಲಿಯ ಕೆಲವೊಂದಿಷ್ಟು ತಮಾಷೆಗಳು ಸಿಕ್ಕಾಪಟ್ಟೆ ಸದ್ದು ಮಾಡಿದ್ವು. ಇದೊಂದೇ ಅಲ್ಲ, ಪ್ರತಿನಿತ್ಯ ಒಂದಲ್ಲ ಒಂದು ಹಾಡುಗಳು ಗಿಲ್ಲಿ ಪರವಾಗಿ ಬರ್ತಾನೆ ಇದೆ. ಇನ್ನು ಸೋಷಿಯಲ್ ಮೀಡಿಯಾ ಬಳಕೆದಾರರು ಹಲವು ಪೋಸ್ಟ್ಗಳನ್ನ ಗಿಲ್ಲಿ ಪರವಾಗಿ ಹಾಕ್ತಲೇ ಇದ್ದಾರೆ. ಗಿಲ್ಲಿ ಪರವಾಗಿ ಪೂಜೆ ಪುನಸ್ಕಾರ ಮತಯಾಚನೆಯನ್ನ ಮಾಡಿ ಆ ವಿಡಿಯೋವನ್ನ ಫೇಸ್ಬುಕ್, ಇನ್ಸ್ಟಾ ಪೇಜ್ ನಲ್ಲಿ ಹಾಕೊಳ್ತಾ ಇದ್ದಾರೆ. ಇದು ಕೂಡ ಗಿಲ್ಲಿ ನಟನ ಕ್ರೇಜ್ ಹೆಚ್ಚಾಗಿ ಗೆಲುವು ಹತ್ತಿರವಾಗಲು ಕಾರಣವಾಗಿದೆ. ಈ 10 ರೀಸನ್ಗಳು ಗಿಲ್ಲಿಯ ಗೆಲುವು ಎದುರು ಬರಲು ಕಾರಣವಾಗಿದೆ ಅಂದ್ರೆ ತಪ್ಪಾಗಲ್ಲ. ಅಂತಿಮವಾಗಿ ಗಿಲ್ಲಿ ಬಿಗ್ ಬಾಸ್ ಗೆಲ್ತಾರ ಅಂತ ಕೇಳಿದ್ರೆ 100ಕ್ಕೆ 100ರಷ್ಟು ಗೆದ್ದೇ ಗೆಲ್ತಾರೆ ಅಂತ ಹೇಳ್ಬೋದು. ಆಟ ಮುಗಿಯೋದಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇದೆ. ಹೀಗಾಗಿ ಇನ್ಮೇಲಿನ ಆಟವು ಮಹತ್ವವಾಗಿರುತ್ತೆ. ಹೀಗಾಗಿ ಓಟ್ ಹಾಕೋದು ಕೂಡ ಮುಖ್ಯ. ನೀವು ಗಿಲ್ಲಿಗೆ ಓಟ್ ಹಾಕಿಲ್ಲ ಅಂದ್ರೆ ಈಗಲೇ ಹೋಗಿ 99 ಓಟ್ ಗಿಲ್ಲಿ ಪರ ಹಾಕ್ಬಿಡಿ. ಈಗಾಗಲೇ ಓಟ್ ಹಾಕಿದ್ದರೆ ಜೈ ಗಿಲ್ಲಿ ಅಂತ ಕಮೆಂಟ್ ಮಾಡಿ.